ನಮಸ್ಕಾರ ವೀಕ್ಷಕರೇ, ಈ ದಿನ ಕೇಸರಿ ಲಿಂಕ್ನ ಈವೆಂಟ್ ಕವರೇಜ್ ಪರಿಸರ ಹಾಗೂ ತ್ಯಾಜ್ಯ ನಿರ್ವಹಣೆ ಸಮ್ಮೇಳನದ ಬಗ್ಗೆ ಆಗಿದ್ದು, ಸಮ್ಮೇಳನದ ಉದ್ದೇಶ ಹಾಗೂ ಪ್ರಮುಖ ವಿಷಯಗಳು ಹೀಗಿವೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪೌರಾಡಳಿತ ನಿರ್ದೇಶನಾಲಯದ ಪರಿಸರ ಅಭಿಯಂತರರು ಮತ್ತು ರಾಜ್ಯಮಟ್ಟದ ಅಧಿಕಾರಿಗಳಿಗೆ ಸ್ವಚ್ಛ ಭಾರತ್ ಮಿಷನ್ ಸಹಯೋಗದಲ್ಲಿ ತ್ಯಾಜ್ಯ ನಿರ್ವಹಣೆಯಿಂದ ವೃತ್ತಿಪರ ಹಾರ್ದಿಕತೆ ವಿಷಯದ ಕುರಿತು 2 ದಿನಗಳ ಸಮ್ಮೇಳನ ಹಮ್ಮಿಕೊಂಡಿದೆ. ದಿನಾಂಕ 20-2-2026 ಹಾಗೂ 21-2-2026ರಂದು ಭಾರತೀಯ ವಿಜ್ಞಾನ ಸಂಸ್ಥೆ ಸತೀಶ್ ಧವನ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಉದ್ಘಾಟನಾ ಸಮಾರಂಭವು ದಿನಾಂಕ 20-2-2026 ಹಾಗೂ 21-2-2026ರಂದು ಆಯೋಜಿಸಿದ್ದು, ಡಾಕ್ಟರ್ ಸೆಲ್ಲಿಮಣಿ ನಿರ್ದೇಶಕರು, ಸ್ವಚ್ಛ ನಿರ್ದೇಶನ ಪೌರಾಡಳಿತ ನಿರ್ದೇಶನಾಲಯ, ಡಾಕ್ಟರ್ ಶ್ರೀನಿವಾಸಲು, ಪ್ರಧಾನ ಕಾರ್ಯದರ್ಶಿಗಳು, ಪರಿಸರ ಮತ್ತು ಜೀವಿಶಾಸ್ತ್ರ, ಶ್ರೀ ವೆಂಕಟರೇವಣ್ಯರೆಡ್ಡಿ, ಜಂಟಿ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ, ಶ್ರೀ ಅನಂತರಾಮ, ಸಿಇಒ, ಬಿಇಎಸ್ಟಿ, ಶ್ರೀ ಟಿ ಮಹೇಶ್, ನಿರ್ದೇಶಕರು, ಇಎಂಪಿಆರ್ಐ ಹಾಗೂ ಗಣ್ಯರು ಉಪಸ್ಥಿತರಿದ್ದು ಉದ್ಘಾಟನಾ ಸಮಾರಂಭ ನಿರ್ವಹಿಸಿದರು. ಸಮ್ಮೇಳನದ ಉದ್ದೇಶ, ಸಮ್ಮೇಳನದಲ್ಲಿ ವಿವಿಧ ಸಂಸ್ಥೆಗಳಿಂದ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಹಾಗೂ ಸಂಸ್ಕರಿಸಿ ಅದರಿಂದ ಹೊಸ ವಸ್ತುಗಳನ್ನು ತಯಾರಿಸಿ ಬಳಸುವುದರ ಜೊತೆಗೆ ಇ-ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್ ಮತ್ತು ಬಟ್ಟೆ ತ್ಯಾಜ್ಯದಿಂದ ಸಮರ್ಪಕ ನಿರ್ವಹಣೆ ಬಗ್ಗೆ ಮಳಿಗೆಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಶಿಬಿರಾರ್ಥಿಗಳಿಗೆ ಪುನರ್ಬಳಕೆ, ವಿಂಗಡಣೆ, ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಸಮ್ಮೇಳನದಿಂದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಸ ತ್ಯಾಜ್ಯವನ್ನು ನಿರ್ವಹಿಸಲು ಸಂಪರ್ಕ ಸಾಧಿಸಲು ಸಹಾಯವಾಗುತ್ತಿದೆ. ಈ ವೇಸ್ಟ್ ಹೊಗೆ ಬರೋದಿಲ್ವಾ, ಬರ್ತದೆಲ್ವೋ? ಮತ್ತು ವೆಟ್ ವೇಸ್ಟ್ ಅಂತ ಮಾತಾಡ್ತಾ ಇರ್ತೀವಿ. ವೆಟ್ ವೇಸ್ಟ್ ಓಕೆ, ವೆಜಿಟೇಬಲ್ ವೇಸ್ಟ್ ಒಂದೇ ಇಲ್ಲ, ಕಸಾಯಿಖಾನೆಗಳಿಂದ ಬರುವಂತ ವೇಸ್ಟ್ ಎಲ್ಲ ಮತ್ತೆ ಅದು ನಮಗೆ ದುರ್ಗಂಧ ಸ್ಮೆಲ್ಗಳು ಬರ್ತಾ ಇದೆ. ಸೊ ನಾವು ಏನೇ ಮಾತಾಡ್ತಿದ್ರೆ ಈಗ ಹೊಸ ಪಾಲಿಸಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, 1 ಏಪ್ರಿಲ್ 2 ತರಹದ್ದು ವಿಂಗಡಣೆ ಆಗುತ್ತೆ. ಒಂದು ಡ್ರೈ ವೇಸ್ಟ್, ಒಂದು ವೆಟ್ ವೇಸ್ಟ್ ಅಂತ. ಈಗ ಓಕೆ, ವೆಟ್ ವೇಸ್ಟ್ somehow it can be managed, ಅದರಿಂದ ನಾವು ಮತ್ತೆ ಏನಾರ ಒಂದು ಮೆನ್ಯೂರ್ ಮಾಡ್ಕೋಬಹುದು ಅಂತ. ಈಗ ಡಂಪ್ ಯಾರ್ಡ್ ಪ್ರತಿಯೊಂದು ಡಂಪ್ ಯಾರ್ಡ್ ಅಲ್ಲೂ ನಿಮ್ಗೆ ಕಾಣಿಸ್ತಾ ಇರೋದು ಕ್ಯಾಟಗರಿ 3 ಪ್ಲಾಸ್ಟಿಕ್ ವಿಚ್ ಇಸ್ ನಾನ್ ರೀಸೈಕಲಬಲ್ ಪ್ಲಾಸ್ಟಿಕ್ ಅಂತ. ನಾನ್ ರೀಸೈಕಲಬಲ್ ಅಂತ ಹೇಳಿದ್ರೆ ಬ್ಯಾನ್ ಮಾಡಿದಾಗಿದೆ. ಮತ್ತೆ ಅಲ್ಲಿ ಬರ್ತಾ ಇದೆ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಕಾಸ್ಮೆಟಿಕ್ ಪದಾರ್ಥಗಳಂತ ಏನ್ ನೋಡ್ತೀವಲ್ಲ, ಅಲ್ಲಿಂದ ಹಿಡಿದು ಮತ್ತೆ ಆಫೀಸರ್ ಕುತ್ಕೊಂಡ್ಬರೋ ಎಷ್ಟೆಲ್ಲ ಪ್ಲಾಸ್ಟಿಕ್ ಇದೆ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ನೋಡಿ, ಇದೆಲ್ಲ ಬಂದು ಡಂಪ್ ಯಾರ್ಡ್ಲಿ ಬರ್ತಾ ಇದೆ ಅಂತ. ಅದು ಯಾವುದು ಬರ್ತಾ ಇಲ್ಲ, ಯಾಕಂದ್ರೆ ಅದೆಲ್ಲ ಫುಡ್ ಪ್ಲಾಸ್ಟಿಕ್. ಸೊ ದಟ್ ಹ್ಯಾಸ್ ವ್ಯಾಲ್ಯೂ. ಡಂಪ್ ಯಾರ್ಡ್ ಬರೋಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಚಿಪ್ಸು, ನಮ್ಮ ಗುಡ್ಕಾ ಪ್ಯಾಕೆಟ್, ನಮ್ಮ ಕಾಂಡೋಮ್ ಪ್ಯಾಕೆಟ್, ಸರ್ ಅವಾಗ ಹೇಳಿದ್ರಲ್ಲ, ಇಷ್ಟೆಲ್ಲ ಲಿಸ್ಟ್ ಹೇಳಿದ್ಮೇಲೆ ಮತ್ತೆ ಅದಕ್ಕೆ ಇವೆ ರೀಸೈಕಲ್ ಮಾಡೋದಕ್ಕೆ ಅಂತ. ರೀಸೈಕಲ್ ಇದೆ, ಬಟ್ ರೀಸೈಕಲ್ ಮಾಡ್ಬೇಕಾದ್ರೂ ಕೂಡ ನಮಗೆ ಪ್ರಯಾಣದ ಹಾನಿ ಆಗುವಂಥದ್ದಿದೆ. ಈಗ ಈ ಆಕ್ಟಿವಿಟೀಸ್ ನಮ್ಮ ಮೈಸೂರು ಫೌಂಡೇಶನ್ ಮತ್ತು ಜಾಗೃತದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಾವಿರೋ ಸ್ಥಳದಲ್ಲಿ ಒಂದೇ 1 ಡಿಗ್ರಿ ತಾಪಮಾನ ಕಡಿಮೆ ಮಾಡಬಹುದಾ? ಇಲ್ವಾ? ಹೇಳ್ಬೇಕು. ಆಗದಲ್ವಾ ನಾ ಹೇಳ್ತಾ ಇರ್ತದ ಅಂತ ಮಾಡುವುದಲ್ವಾ? ಸೊ ದಿಸ್ ಟೆಕ್ನಾಲಜಿ ಇಸ್ ಫಾರ್ ದ್ಯಾಟ್ ಸರ್. ಈಗ ಜಾಗೃತ ಟೆಕ್ನಾಲಜಿ ಏನಕ್ಕೆ ನಿಮ್ಗೆಲ್ಲ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮೈಸೂರು ಬನ್ನಿ ಅಂತ ತೋರ್ಸೋದಕ್ಕೆ ಅಂತ ಹೇಳಿದ್ರೆ, ನಮಗೆ R&D ಮಾಡಿದಾಗ ಇದೆಲ್ಲ ನಮ್ಮ ಸ್ವಂತ ಖರ್ಚಿಂದ ನಾವು ಮಾಡ್ಕೊಂಡು ಬಂದಿದ್ದು. ನಾವು ಇದೀಗ ಜಾಗ ಕೂಡ ಗೌರ್ಮೆಂಟ್ ಕೊಟ್ಟಿರೋ ಲ್ಯಾಂಡ್ಗಳಿಂದ. ಸೊ ಲ್ಯಾಂಡ್ ಅಲ್ಲಿ ನಾವು ಏನ್ ಕಲಿತೀವಿ ಅಂತ ಹೇಳಿದ್ರೆ, ಈ ನಾಳೆ ULBಗಳಲ್ಲಿ ಕೂಡ ಮೇಜರ್ ಸಮಸ್ಯೆಗಳೇನಂತ ಹೇಳಿದ್ರೆ, ನಮ್ಮ ಹತ್ರ ಜಾಗ ಇಲ್ಲ. ಇದೆಲ್ಲರೂ ಫೇಸ್ ಮಾಡ್ತಿದ್ದೀರಾ? ಡಂಪ್ ಯಾರ್ಡ್ ಅಂದಾಗ ವಿ ಡೋಂಟ್ ಹ್ಯಾವ್ ಪ್ಲೇಸ್. ನಿಮ್ ಜಾಗ ಬಿಟ್ಬಿಡಿ, ಬೆಂಗಳೂರು ಅಂತ ಬಂದ್ರೆ ಸರ್ ಜಾಗಗಳಿಂದ ನೀವೆಲ್ಲ ಟೆಕ್ನಾಲಜಿ ಎಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಐ ಡೋಂಟ್ ವಾಂಟ್ ಟು ವರ್ಕ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ ಡಂಪ್ ಯಾರ್ಡ್, ಐ ವಿಲ್ ಬಿ ಇನ್ಸೈಡ್ ದಿ ಡಂಪ್ ಯಾರ್ಡ್. ನಾವು ಈ ಟೆಕ್ನಾಲಜಿನ ಡಂಪ್ ಯಾರ್ಡ್ ಒಳಗಡೆ ಇದ್ಕೊಂಡೇ ಮಾಡ್ಬೇಕಂತ ಒಂದು ದೊಡ್ಡ ಚಾಲೆಂಜ್ ನಾವು ತಗೊಂಡಿದ್ದೀವಿ. ಖುಷಿ ವಿಷಯ ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಈ ತರದ್ದು ಫಸ್ಟ್ ಟೆಕ್ನಾಲಜಿ ನಮ್ಮ ಕರ್ನಾಟಕದಲ್ಲಾಗಿದೆ. ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು ಮೈಸೂರಲ್ಲಿ ಅನ್ನೋದು ಹೆಮ್ಮೆ ಇದೆ. ಈಗ EPR ಅಂತ ಮಾತಾಡ್ತೀವಿ, ದೊಡ್ಡ ಮಾತಾಡ್ತಿದ್ವಲ್ಲ, EPR ಎಸ್. ಈಗೆಲ್ಲ ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಅಂತ ಹೇಳಿದ್ರೆ ಏನು, ಮತ್ತೆ ಮರುಬಳಕೆ ಮಾಡುವಂಥದ್ದು, ಮತ್ತೆ 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 ಮರಳುತ್ತೆ. ಈಗ ಕ್ಯಾಟಗರಿ 3 ಪ್ಲಾಸ್ಟಿಕ್ ಅಂತ ಹೇಳಿದಾಗ ಇಟ್ ಇಸ್ ನಾಟ್ ರೀಸೈಕಲ್ ಅಟ್ ಆಲ್. ಮರುಬಳಕೆ ಮಾಡ್ಬೋದು, ಅದನ್ನ ಇನ್ನೊಂದಕ್ಕೆ ಎಂಡ್ ಆಫ್ ಲೈಫ್ ಮಾಡಲೇಬೇಕಲ್ವಾ? ಸೊ ವಾಟ್ ವಿ ಹ್ಯಾವ್ ಡನ್ ಇಸ್
ಒಂದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮಾಡಿ ನಿಮ್ಗೆ ನೀವು ಹೊರಡೆ ನೋಡಿದ್ರ ಅದ್ರ ಪೇವರ್ ಬ್ಲಾಕ್ ಅಂತೀವಿ. ಒಂದು ಅಂದ್ರೆ ನಾವು R&D ಮಾಡಿದಾಗ ತುಂಬಾ ಪ್ರಾಡಕ್ಟ್ ಮೇಲೆ ಮಾಡಿದ್ವಿ. ಅಟ್ಲೀಸ್ಟ್ ಮಾರ್ಕೆಟ್ ಅಕ್ಸೆಪ್ಟಬಲ್ ಪ್ರಾಡಕ್ಟ್ ನ ಮಾಡಿದಾಗ ನಮ್ಗೆ ಯೂಸ್ ಆಗುವಂತದ್ದು ಮಾಡಿಟ್ರೆ ಅದು ಜನ ತಗೊಂತಾರೆ ಅಂತ ಆಯ್ತು. ಈಗ ನೀವು ಹೊರಡೆ ಏನು ಕೌಂಟರ್ ಇದೆಯಲ್ಲ ಅದು ನೋಡಿ, ಅದ್ರ ವಿಶೇಷ ಏನಂತ ಹೇಳಿದ್ರೆ ದಟ್ ಇಸ್ ಅ ಕಾರ್ಬನ್ ನೆಗೆಟಿವ್ ಮೆಟೀರಿಯಲ್. ಇನ್ನ ಫ್ಯೂಚರ್ಲಿ ಅದು ಪೊಲ್ಯೂಷನ್ ಮಾಡಲ್ಲ. ಅದು ಹತ್ರ M60 ಗ್ರೇಡ್. M60 ಗ್ರೇಡ್ ಅಂತ ಹೇಳಿದ್ರೆ 6 ಟನ್ ಅಂತಲ್ಲ, 10 ಟನ್ ಲಾರಿ. ಅದ್ರದ್ದು 6 ಟನ್ 6 ಲಾರಿ ಲೀಟರ್ ಕೂಡ ಅದೇನು ಹೊಡೆಯೋದಿಲ್ಲ. ಲೈಫ್ ಇಸ್ ಅಬೌಟ್ ಮಿನಿಮಮ್, ನಾವು ಕ್ಲೇಮ್ ಮಾಡ್ತಾ ಇಲ್ಲ, ಇದು ಸರ್ಟಿಫೈಡ್ ಆಗಿರುವಂತದ್ದು. ಮಿನಿಮಮ್ ಇಸ್ 50 ವರ್ಷ, ಮ್ಯಾಕ್ಸಿಮಮ್ ಇಸ್ 150 ವರ್ಷ. ನಿಮ್ ದೊಡ್ಡ ಚಾಲೆಂಜ್ ಸಮಸ್ಯೆ ಏನಂತ ಹೇಳಿದ್ರೆ ಸರ್, ಪ್ರತಿ 2 ವರ್ಷಕ್ಕೆ ಒಂದ್ಸತಿ ನಾವು ಪೇವರ್ ಹಾಕ್ಬೇಕು ತೆಗಿಬೇಕು, ಹೊಡಿತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ. ಆ ಪ್ರಾಬ್ಲಮ್ ನಿಮ್ಗೆ ಸೊಲ್ಯೂಷನ್ ಇಲ್ಲೇ ಇದೆ ಸರ್. ಹಾಗಾದ್ರೆ ಕಾಂಟ್ರಾಕ್ಟರ್ ನಮ್ಗೆ ಒಪ್ಕೊಂತಾರ ಅಂತ ಹೇಳಿದ್ರೆ, ಆ ಕಾಂಟ್ರಾಕ್ಟರ್ ತಗೊಂಬರ್ತಾರ ಮೆಟೀರಿಯಲ್ ಏನು M10 M20 ಸಿಮೆಂಟ್ ಪರ್ಯಾವರಣಕ್ಕೆ ನೆಕ್ಸ್ಟ್ ಬರುವಂತದ್ದು ಡಂಪ್ ಯಾರ್ಡ್ಗಳಲ್ಲಿ $3 ಒಳ್ಳೆ ಪ್ಲಾಸ್ಟಿಕ್ ಆಗಿದೆ. ನೆಕ್ಸ್ಟ್ ನಿಮ್ಗೆ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಬಟ್ಟೆ ಇದು. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಅಂಡ್ ಡೆಮಾಲಿಷನ್ ವೇಸ್ಟ್. ಈಗ ನಮ್ಮ ಮನೆ 40 ವರ್ಷ ಆಯ್ತು ಅಂತ ತಕ್ಷಣ ಡೆಮಾಲಿಷನ್ ಮಾಡಿದ್ರೆ ಅದು ಕೂಡ ಡಂಪ್ ಯಾರ್ಡ್ಗೆ ಬರ್ತಾ ಇದೆಯಲ್ವಾ, ಹೌದಾ ಇಲ್ವೋ? ಸೊ ಎಲೆಕ್ಟ್ರಾನಿಕ್ ವೇಸ್ಟ್ ಇದ್ದಾರೆ, ಅದರಲ್ಲಿ ಗೋಲ್ಡ್ ಸಿಲ್ವರ್ ಪ್ಲಾಟಿನಮ್ ಎಲ್ಲ ಸಿಗ್ತಾ ಇದೆ, ಏನು ವ್ಯಾಲ್ಯೂ ಇದೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಫೈನಲಿ ನಾವು ಡಂಪ್ ಯಾರ್ಡ್ ಕ್ಲಿಯರಿಂಗ್ ಅಂತ ಹೇಳಿದ್ರೆ ಏನು, ಅಲ್ಲಿ 1 ನಯಾ ಪೈಸಷ್ಟು ಕೂಡ ಅಲ್ಲಿ ವೇಸ್ಟ್ ಇರಬಾರ್ದು ಅಂತ. ಸೊ ನಮ್ಮ ಮೇನ್ ಉದ್ದೇಶ ಏನಂತಂದ್ರೆ ಇನ್ನ ಡಂಪ್ ಯಾರ್ಡ್ ಅನ್ನೋದು ಒಂದು ಹರ್ಬಲ್ ಗಾರ್ಡನ್ ಆಗ್ಬೇಕು, ಒಂದು ಫ್ರೂಟ್ ಗಾರ್ಡನ್ ಆಗ್ಬೇಕು ಅಂತ. ಈ ಒಂದು ಚಾಲೆಂಜ್ ದೊಡ್ಡ ತಗೊಳಕಾಗತ್ತಾ? ಒಂದು ಡಂಪ್ ಯಾರ್ಡ್ ಅಲ್ಲಿ ಒಂದು ಹರ್ಬಲ್ ಗಾರ್ಡನ್ ಆಗಿ ಫ್ರೂಟ್ ಗಾರ್ಡನ್ ಮಾಡಬಹುದಾ? ಮಾಡಬಹುದು. ಟೆಕ್ನಾಲಜಿ ಇದೆ, ಮಾಡಬಹುದು. ಆದ್ರೆ ಈಗ ಜಾಗನೇ ಇರಲ್ಲ. ದೊಡ್ಡ ಚಾಲೆಂಜ್ ಏನಂತ ಹೇಳಿದ್ರೆ ಈಗ ಜಾಗ ಇಲ್ಲ ಸರ್. ಜಾಗ ಕೊಟ್ಟ ತಕ್ಷಣ ನಮಗೆ ಶೆಡ್ಗಳು ಹಾಕ್ಬೇಕು ಅಂತಾರೆ, ಫಂಡ್ಸ್ ಇಲ್ಲ ಸರ್. ಈಗ ಸರ್ ಕ್ಲಿಯರ್ ಆಗಿ ಹೇಳಿದ್ರು ವಿ ಹ್ಯಾವ್ CSR ಫಂಡ್ಸ್ ಅಂತ. ನಮ್ಗೆ ಆಶ್ಚರ್ಯದ ವಿಶೇಷ ಅಂತ ಹೇಳಿದ್ರೆ ನಮಗೆ ಕರ್ನಾಟಕ ಭಾಗನ ಆಂಧ್ರ ನೆಟ್ವರ್ಕ್ ಈಗಷ್ಟೇ ಒಂದು 15 ದಿವಸ ಮುಂಚೆ ಚಿತ್ತೂರು ಅಂದ್ರೆ ನಮ್ಮ ಚಂದ್ರಬಾಬು ನಾಯ್ಡು ಅವರ ಕಾನ್ಫರೆನ್ಸ್ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿದಾಗ ಅವ್ರು ತುಂಬಾ ಇಷ್ಟ ಆಗಿ ನಮ್ಮ ಜೊತೆ MOU ಕೂಡ ಮಾಡಿಕೊಂಡ್ರು. ಈಗ ಬರೀ ಮೈಸೂರೇ ಯಾಕೆ, ಚಿತ್ತೂರು ಆಯ್ತು. ಸೊ ಈಗ ನಮ್ಗೆ ನೋಡೋದಷ್ಟೇ ಮಾಡಬೇಕು. ಏನು ಅಂತ ಹೇಳಿದ್ರೆ, ಒಂದು ಪಕ್ಕದ ರಾಜ್ಯದವರು ಬಂದು ಈ ತರ ನೀವು ಮಾಡ್ತಾ ಇದ್ರಲ್ಲ, COC ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಿ ಪ್ರೂವ್ ಮಾಡಿದ್ರಲ್ಲ, ನೀವು ಏನಕ್ಕೆ ನಮ್ಮ ಹತ್ರ ಬರಬಾರ್ದು ಅಂತ ಅವಾಗೇ ಕೆಲಸ ಆಗಿದೆ. ನಾವಲ್ಲಿ ಮಾಡೋದು ಕೂಡ ಪ್ಲಾನ್ಗಳು ನಡೀತಾ ಇದೆ. ಈಗ ನನ್ನ ಚಾಲೆಂಜ್ ಏನಂತ ಹೇಳಿದ್ರಲ್ಲ, ನಾನು ಬರ್ತೀನಿ, ನಾನು ಟೆಕ್ನಾಲಜಿ ಫ್ರೀಯಾಗಿ ಬರೋದಿಲ್ಲ. ಟೆಕ್ನಾಲಜಿ ಫ್ರೀಯಾಗಿ ಬರ್ತದ? ನೀವು ಮೊಬೈಲ್ ತಗೊಂತೀರಾ, ಅರೆ ಸರ್ ನಾವೆಲ್ಲ ಗೌರ್ಮೆಂಟ್ ಆಫೀಸರ್ ಸರ್ ನಮ್ಗೆಲ್ಲ ಫ್ರೀಯಾಗಿ ಕೊಡ್ಬೇಕಂದ್ರೆ ಅದಾಗೋದಿಲ್ಲ. ಓಕೆ, ಮೊಬೈಲ್ ಫ್ರೀ ಕೊಡ್ತೀವಿ, ದೆನ್ ಕನೆಕ್ಷನ್ ಫ್ರೀಯಾಗಿ ಬರೋದಿಲ್ಲ. ಸೊ ಇದು ನಾನು ಡಂಪ್ ಯಾರ್ಡ್ ಅಂತ ಒಂದು ಮನೆಯಿಂದ ತಗೊಂಡಾಗ ಪ್ರತಿಯೊಂದು ಅಲ್ಲಿ ನಮಗೆ ಆದಾಯ ಜನರೇಟ್ ಮಾಡಬೇಕು ಅಂತಿದ್ದಾಗ ಗ್ರೌಂಡ್ ಲೆವೆಲ್ ಚಾಲೆಂಜಸ್ ತುಂಬಾ ಇದೆ. ಸೊ ಅಟ್ಲೀಸ್ಟ್ 2-3 ULB ಒಟ್ಟಿಗೆ ಆಗುವಂತದ್ದು, ಒಂದು ಸ್ಯಾಟಲೈಟ್ ಮಾಡೆಲ್ ತಗೊಂಡು ಎಲ್ಲ ಈ ತರ ವೇಸ್ಟ್ ಪ್ಲಾಸ್ಟಿಕ್ ನ ಒಂದು ಕಡೆ ಬರೋಂಗ್ ಮಾಡಿದ್ರೆ ವಿ ಕ್ಯಾನ್ ಜನರೇಟ್ ರೆವಿನ್ಯೂ ಫಾರ್ ದ ಗವರ್ಮೆಂಟ್ ಟು. ಈಗ ಏನಂತ ಹೇಳಿದ್ರೆ ಪ್ರತಿಯೊಂದು ಬಂದಾಗ ಗವರ್ಮೆಂಟ್ಗೆ ನನ್ಗೆ ಅಂಗರಾಷ್ಟ್ರೀಯ ನಂಗೆ ದುಡ್ಡು ಕೊಡಿ ಅಂತ. ನಂಗೆ ಅದು ಬೇಕಾಗಿಲ್ಲ, ನಾನು ನಿಮ್ಗೆ ದುಡ್ಡು ಕೂಡ ಮಾಡಬೇಕು. ವಿ ಹ್ಯಾವ್ ಟು ಜನರೇಟ್ ಮನಿ ಫಾರ್ ದ ಗವರ್ಮೆಂಟ್. ಹೇಗೆ ಮಾಡೋದಕ್ಕೆ ಟೆಕ್ನಾಲಜಿ ಇದೆ. ಈಗ ಸೆಕೆಂಡ್ ಚಾಲೆಂಜ್ ಅಂತ ಹೇಳಿದ್ರೆ, ಸರ್ ಈ ಟೆಕ್ನಾಲಜಿ ಬರಬೇಕಂದ್ರೆ ಏನೆಲ್ಲ ನಿಮ್ದು ಪಾಲಿಸಿ ಇರ್ತದಲ್ಲ, ಹಾಗೆ ಇಂಡಿಯನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳಿದ್ರೆ ನನ್ಗೆ 2 ಸೆಟ್ ಬೇಕು. ಒಂದು ಸೆಗ್ರಿಗೇಟ್ ಮಾಡಬೇಕು. ಈಗ ಆಲ್ರೆಡಿ MRF ಗಳಿವೆ. MRF ಲಾಸ್ಟ್ 5 ವರ್ಷ ಮುಂಚೆ ಆ MRF ತುಂಬಾ ಒಳ್ಳೆಯದು. ಈಗ ಸ್ವಲ್ಪ ಅದನ್ನು ಮಾಡಿಫೈ ಮಾಡಬೇಕಾಗ್ತದೆ. ಮತ್ತು ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಆಲ್ರೆಡಿ ಮಿಕ್ಸ್ ಆಗೋದ್ರಿಂದ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಕ್ಯಾಲೋರಿಸ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ನಿಮ್ಮ ಸಿಮೆಂಟ್ ಇಂಡಸ್ಟ್ರಿ ಕೂಡ ಅದನ್ನ ಪಡೆಯೋದಿಲ್ಲ. ಸೆಕೆಂಡ್, ಈಗ ನೀವು ಡಂಪ್ ಯಾರ್ಡಿಂದ ನೀವು ಸಿಮೆಂಟ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಿಮೆಂಟ್ ಇಂಡಸ್ಟ್ರಿ ಅವ್ರು ನಿಮ್ಗೆ ದುಡ್ಡು ಕೊಡೋದಿಲ್ಲ. ನೀವು ರೆಡಿ ಮಾಡಿಟ್ರೆ, ನೀವು ಬಂದು ನನ್ಗೆ ಕೊಟ್ರೆ ಪ್ರತಿ ಟ್ರಕ್ಗೆ 60,000 ರೂಪಾಯಿ ನಮ್ಮ ಡಬ್ಬಿಂದ ಹೋಗ್ತಾ ಇದೆ. ಸೊ ಇದನ್ನು ರಿವರ್ಸ್ ಮಾಡೋದು ಹೇಗೆ? ಸೊ ಇದೆಲ್ಲ ನಾವು ಮಾತಾಡ್ಬೇಕಾದ್ರೆ ಸರ್ಕ್ಯುಲರ್ ಎಕನಾಮಿ ನಾವು ಮಾತಾಡ್ತಾ ಇದೀವಲ್ಲ, ಈಗ ಡಂಪ್ ಯಾರ್ಡ್ ಜೀರೋ ಮಾಡಬೇಕು ಅಂತ ಹೇಳಿದ್ರೆ 90% ಆಫ್ ದ ಟೈಮ್ ಇಟ್ ಇಸ್ ಆಲ್ ನಾನ್ ರಿಸೈಕಲ್ ಮೆಟೀರಿಯಲ್ ಬಂದು ತುಂಬ್ತಾ ಇದೆ. ಅದನ್ನು ಕ್ಲಿಯರ್ ಮಾಡಿದಾಗ ನಿಮ್ಗೆ ವಿಷನ್ ಬರ್ತದೆ. ಅದೆಲ್ಲ ರೈತರ ಭೂಮಿಗಳೇ ಅಲ್ವಾ. ಸೊ ಕೆಳಗಡೆ ಇರುವಂತದ್ದು ಈಗ ಸ್ವಲ್ಪ ಜಾಸ್ತಿ ಏನಾಗ್ತಾ ಇದೆ ಸರ್, ಇದೆಲ್ಲ ಆಲ್ರೆಡಿ ಲೆಗಸಿ ವೇಸ್ಟ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಒಂದು 12 ರಿಂದ 15 ಕೋಟಿ ಖರ್ಚು ಮಾಡಿ ಲೋ ಲೈನ್ ಏರಿಯಾಲಿ ತುಂಬ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನೀವು ಕರ್ನೂಲ್ ಕಡೆ ಬದಲಾಗಿ ನೋಡಿದ್ರೆ ಕರ್ನೂಲ್ ಒಂದು 20 ಇನ್ಸಿಡೆಂಟ್ ಆಗಿದೆ. ಗ್ರೌಂಡ್ ವಾಟರ್ ಆಲ್ರೆಡಿ ಕಂಟಾಮಿನೇಟ್ ಆಗಿದೆ. ಇದು ನಮ್ ಕೂಡ ಅದೇ ಆಗುತ್ತೆ. ಮತ್ತೆ ನಾವು ಪೊಲ್ಯೂಷನ್ ಅಂತ ಏನ್ ಮಾಡ್ತಿದೀವಲ್ಲ,
ಸೊ ಅಟ್ಲೀಸ್ಟ್ ರೇಡಿಯಸ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಕ್ಯಾನ್ಸರ್ ಖಂಡಿತ ಬುದ್ಧಿ ಅಂತ ಬರ್ತಿರ್ಬೋದು. ನಾವು ಅಲ್ಲಿ ಬೆಂಕಿ ಹತ್ತಿದ್ವಿ ಅಂದ್ರೆ ನಮ್ಮ ಮಕ್ಕಳೇ, ನಮ್ಮ ಹಿರಿಯರೇ, ನಾವು ನಡೆದಾಡುವ ಜಾಗದಲ್ಲೇ ಅದು ನಾವು ತಗೊಂಡಾಗ ಕ್ಯಾನ್ಸರ್ ಆಲ್ರೆಡಿ ರಿಟರ್ನ್. ಈಗೆಲ್ಲ ನಮ್ ಕರೋನಾ ಬಂದಾಗ ಎಲ್ಲಿ ಡಿಟೆಕ್ಟ್ ಆಯ್ತಲ್ವಾ, ನಾವು ಎವ್ರಿಥಿಂಗ್ ವಿ ಕ್ಯಾನ್ ಟ್ರ್ಯಾಕ್ ಎಲ್ಲಿಂದ ಇದು ಜನರೇಟ್ ಆಗ್ತಾ ಇದೆ ಅಂತ. ಸೊ ULB ಅವರ ಸೆಕ್ಷನ್ ಹೋಲಿಸಿದ್ರಲ್ಲ, ನಾವೆಲ್ಲ ನಿಮ್ಗೆ ಸೋಲ್ಜರ್ ಆಗಿ ಬರ್ತೀವಿ ಸರ್, ನೀವು ಮುಂದೆ ಇದ್ರೆ ನಾವು ನಿಮ್ಮಿಂದ ಇರ್ತೀವಿ ಅಂತ. ಈಗ ನಮ್ಮ ದೇಶದಲ್ಲಿ 780 ಡಂಪ್ ಯಾರ್ಡ್ಗಳಿವೆ. ನಾನು ಹೇಳ್ತಾ ಇರೋದು ಮಂಡಲವಾರು ತಾಲೂಕುವಾರು ಅಲ್ಲ, ಮೇಜರ್. ಸೊ 780 ನಾವು ಟೆಕ್ನಾಲಜಿ ಕೊಡುವಂತದ್ದು ಹೋಗ್ಬೇಕು ಅಂತಂದ್ರೆ ಪ್ರತಿಯೊಂದು ಕಡೆನೂ ಮಿನಿಮಮ್ 3 ರಿಂದ 6 ತಿಂಗಳು ಆಗುತ್ತೆ. ಟೆಕ್ನಾಲಜಿ ಇಸ್ ನಾಟ್ ಫ್ರೀ ಆಫ್ ಕಾಸ್ಟ್. ಸೊ ನಾವೇನ್ ಮಾಡ್ತಾ ಇದೀವಿ, ಲೆಟ್ ಅಸ್ ಕೊಲಾಬರೇಟ್, ಹ್ಯಾವ್ ಎ ಟ್ರೈಪ್ಯಾಟ್ರಿಯೇಟ್ ಅಗ್ರಿಮೆಂಟ್. ಆಲ್ ದಿಸ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಓನ್ಲಿ 2 ಪೀಪಲ್, ಕಲೆಕ್ಟರ್ ಅಥವಾ ಕಮಿಷನರ್ ಅನ್ಕೊಳ್ಳಿ. ಅದಾದ್ಮೇಲೆ MLA MP ಅಪ್ರೂವಲ್ ಮಾಡಿದ್ರೆ ಆಗುತ್ತೆ. ಈಗ ನಾವು ಮೇಜರ್ ಚಾಲೆಂಜ್ ಏನಂತ ಹೇಳಿದ್ರೆ ಜಾಗ ಇಲ್ಲ. ದಯವಿಟ್ಟು ನಿಮ್ಮ ಒಂದು ನೋಟ್ ಪ್ಯಾಡ್ ಅಲ್ಲಿ ಬರ್ಕೊಳ್ಳಿ. ಈಗ ಬರ್ತಾ ಇರುವಂತದ್ದು ಇಷ್ಟು ಕಟ್ಟಡ ಆಗಿ ನೆಕ್ಸ್ಟ್ ಫ್ಯೂಚರ್ ಗೆ ಜಾಸ್ತಿ ಆಗುತ್ತಲ್ವಾ, ಡಂಪ್ ಯಾರ್ಡ್ ಇಲ್ಲಿದೆ. ನಮ್ಗೆ ಬೇಕಾಗಿರೋದು 4 ಟನ್ ಮಿನಿಮಮ್ ಕ್ಯಾಟಗರಿ ಪ್ಲಾಸ್ಟಿಕ್. ಅಷ್ಟು ಬಂದ್ರೆ ನಿಮಗೆ EPR ಕೊಡುವಂತದ್ದು ಎಲ್ಲಾ ಸೌಲಭ್ಯಗಳು ನಾವು ಮಾಡ್ಕೊಡ್ಬೋದು. ಮಿಕ್ಕಿದೆಲ್ಲ EPR ಬರ್ತದೆ, ಬಟ್ ಕ್ಯಾಟಗರಿ 3 ಅಂದ್ರೆ ನಾನ್ ರಿಸೈಕಲ್ ಪ್ಲಾಸ್ಟಿಕ್ ಗೆ ನಿಮ್ಗೆ EPR ಬರಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಫೈಂಡ್ ಇಟ್ಸ್ ವೇ ಟು ಎಂಡ್ ಆಫ್ ಲೈಫ್ ಪ್ರಾಡಕ್ಟ್. ಈಗ ನೀವು ನೋಡ್ತಾ ಇದ್ದಲ್ವಾ, ಇಲ್ಲಿ ಬ್ಯಾಂಕಾಕ್ ನಾವು ಪ್ರೆಸೆಂಟ್ ಮಾಡುವಂತದ್ದು ಸಿಂಪಲ್ ಪೋಸ್ಟರ್, ಅಲ್ಲಿ ಒಳ್ಳೆನೂ ಇದೆ. ಅವರ್ ಟೆಕ್ನಾಲಜಿ ಆಕ್ಟ್ಸ್ ಲೈಕ್ ಕಿಡ್ನಿ. ಕಿಡ್ನಿ ಏನ್ ಮಾಡ್ತದೆ, ಬ್ಲಡ್ ಪ್ಯೂರಿಫೈ ಮಾಡ್ತದೆ, ಟಾಕ್ಸಿನ್ ಹೊರಡೆ ಹಾಕ್ತದೆ. ನಾವೇನ್ ಮಾಡ್ತಾ ಇದೀವಿ, ಕಿಡ್ನಿ ಇರುವಂತ ಎಲ್ಲ ಟಾಕ್ಸಿನ್ ತೆಗೆಯುವಂತ ಒಂದು ಉದ್ದೇಶ. ಈ ಪ್ರೋಸೆಸ್ ಅಲ್ಲಿ ನಮ್ಗೆ ETP ಅವಶ್ಯಕತೆ ಇರ್ತದೆ, ಎಫಿಷಿಯಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ. ಅದು ಗವರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಕೊಡ್ತದೆ. ನಾವು ಹತ್ರ ಒಂದು 3 ರಿಂದ 4 ಎಕರೆ ನಾನು ಕೊಟ್ಟರೆ ನೀವು ಅದರೊಳಗೆ ಒಂದು ETP ಬರ್ಬೇಕಾಗ್ತದೆ. ನೀವು ಇವತ್ತು ಪ್ಲಾನ್ ಮಾಡಿದ್ರೆ ವರ್ಷಕ್ಕೆ ನಿಮ್ಮ ಪ್ಲಾಂಟ್ ಬರ್ತದೆ. ಅಷ್ಟರೊಳಗೆ ಸರ್ ಇರಲ್ಲ, ಎಲ್ಲ ಗೈಡ್ಲೈನ್ಸ್ ಬರ್ತದೆ. CPCB ಅವರು ಆಲ್ರೆಡಿ ಬಂದಿದ್ದಾರೆ. ನಮ್ಗೆ ಕಾನೂನು ರೀತಿಯ ನಮ್ಗೆಲ್ಲರೂ ದಂಡ 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 ಆಗ್ಲೇಬೇಕಲ್ವಾ. ದಂಡ ಏನಕ್ಕೆ ಆಗ್ತಾರೆ ಸರ್, ನೀವು ಕ್ಲಿಯರ್ ಆಗಿ ಹೇಳ್ಬೋದು ಸರ್. ಗ್ರೌಂಡ್ ಲೆವೆಲ್ ಅಲ್ಲಿ ಐ ಆಮ್ ರೆಡಿ ಟು ವರ್ಕ್, ದೇರ್ ಇಸ್ ನೋ ಟೆಕ್ನಾಲಜಿ ಅಂದಾಗ ವಾಟ್ ವುಡ್ ದೇ ಡು? ಬೇರೆ ರಾಜ್ಯಗಳಲ್ಲಿ ನೋಡಿ ಅಂತಾರೆ. ಇಂಡೋರ್ ನಮ್ಗಿನ ಮುಂಚೆ ಇರಲಿಲ್ಲ. ಫಸ್ಟ್ ಇದ್ದಿದ್ದೆ ಮೈಸೂರು ನಂಬರ್ 1 ಅಂತ ಇತ್ತು. ಈಗ ಅವರು ಇದರದೆಲ್ಲ ಸರಿಯಾಗಿ ಮಾಡೋದ್ರಿಂದ ದೇ ಆರ್ ನಂಬರ್ 1, ಮೈಸೂರು ಇಸ್ ನಂಬರ್ 3. ನಾವು ಮಾಡೋದೇ ಬೆಸ್ಟ್ ಅಂತ ಅನ್ಕೊಂಡ್ರೆ ನಮ್ಗಿನ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಅಂದ್ರೆ ನಾವಿನ್ನ ಮೈಸೂರೇ ಅಂತ ದಿವಸ ನಾವು ಜೊಬ್ಬ ಬಚ್ಕೊಳ್ಳೋಣ. 30 ಜಿಲ್ಲೆಯಿಂದ ನಾವು ಎಲ್ಲ ಇನ್ಪುಟ್ ಕೊಟ್ಟಾಗ ಕರ್ನಾಟಕ ಒಂದು ಬಿಟ್ಟು ಅಲ್ಲಿ ಟಾಪ್ ಅಂತ ಬರ್ಬೇಕಾದ್ರೆ ಪ್ರತಿಯೊಂದು ಜಿಲ್ಲೆಯಿಂದ ಗ್ರೌಂಡ್ ಲೆವೆಲ್ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಮೈಸೂರು ಫೌಂಡೇಶನ್ ಸ್ವಚ್ಛಂದ ಸಂಸ್ಥೆ ಇದೆ. ಆ ಸ್ವಚ್ಛಂದ ಸಂಸ್ಥೆ ಅವ್ರಿರೋ ಜಾಗದಲ್ಲಿ ಇಟ್ಟು ಅದ್ಭುತ ಮಾಡ್ಬೇಕಾದ್ರೆ ನಮ್ಮಂತ ಎಷ್ಟೋ ಸ್ವಚ್ಛಂದ ಸಂಸ್ಥೆಗಳು ಇದ್ದಾರೆ. ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತಂದ್ರೆ ಪ್ರತಿಯೊಂದು ಸ್ವಚ್ಛಂದ ಸಂಸ್ಥೆಗಾಗಿ ಯಾರೇ ಬಂದ್ರು ಕೂಡ ನಮ್ಗೆ ಮೇಜರ್ ಇಶ್ಯೂ ಅಂತಂದ್ರೆ ಡಿಲೇ ಇನ್ ಆಕ್ಚುಲಿ ಇಂಪ್ಲಿಮೆಂಟಿಂಗ್ ದ ಪ್ರಾಜೆಕ್ಟ್. ಫಸ್ಟ್ ಸರ್ ಲ್ಯಾಂಡ್ ಇಲ್ಲ, ಲ್ಯಾಂಡ್ ಅದು ಹೋಗ್ಬೇಕು. ದೆನ್ ಸರ್ ನೀವು ಬಂದಿರೋದು ಮಾರ್ಚ್ ಅಲ್ಲಿ ನಿಮ್ಗೆ ನಾವು ಫಂಡ್ಸ್ ಕೊಡೋಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಪೋಸ್ಟ್ಪೋನ್. ಸೊ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್. ಇಲ್ಲಿ ನಮ್ಗೇನ ಕಮಿಷನರ್ ಆಗಲಿ ಮತ್ತು ಕಲೆಕ್ಟರ್ ಆಗಲಿ ಆಲ್ರೆಡಿ ಎವ್ರಿಬಡಿ ನೋಸ್ ಅಬೌಟ್ ಜಾಗ್ರತೆ. ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಜಾಗ ಐಡೆಂಟಿಫಿಕೇಶನ್. ಅದ್ರಲ್ಲಿ 3 ತಿಂಗಳು 4 ತಿಂಗಳು 6 ತಿಂಗಳು ಆಗ್ತಿದ್ದಾಗ ಈ ಕಸ ಹಂಗೆ ಇರೋದಲ್ಲ, ಕಸ ಒಂದೇ ಕಡೆ ಇರೋದಿಲ್ಲ. ಸೊ ನಾವು ಹೇಳ್ತಾ ಇರೋದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂದಾಗ ದೇರ್ ಇಸ್ ಲಾಟ್ ಆಫ್ ಗ್ರೌಂಡ್ ಲೆವೆಲ್ ಚಾಲೆಂಜಸ್ ಸರ್. ಸೊ ಆಸ್ ಎ QLB ಯು ಆರ್ ಅವರ್ ಮೆಂಟರ್, ಯು ಆರ್ ಅವರ್ ಗೈಡ್ ಸರ್. ವಿ ಆರ್ ರೆಡಿ. ಕ್ಯಾನ್ ವಿ ಸ್ಟಾರ್ಟ್ ದ ವಾರ್ ಅಂತಂದ್ರೆ ಇಲ್ಲಿ ನಮ್ಮ ಕಟ್ಟಡ ಅನ್ನೋದು ಏನ್ ಮಾತಾಡ್ತೀವಲ್ಲ ಆ ವಾರ್ನ ಶುರು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ಟೈಮ್ ಒಳಗಡೆ ಯು ಶುಡ್ ಅರ್ನ್ ರೆವಿನ್ಯೂ ಫ್ರಮ್ ದಿಸ್ ಟೆಕ್ನಾಲಜಿ, ಫ್ರಮ್ ಯುವರ್ ಡಂಪ್ ಯಾರ್ಡ್. ಈಗ ನಾವು ಡ್ರೈ ವೇಟ್ ಅಂತ ಇದ್ವಿ, ವೆಟ್ ವೇಟ್ ಕೂಡ ನಮಗೆ ವಿತಿನ್ 21 ಡೇಸ್ ನನಗೇನ ಫಸ್ಟ್ ರೋಲ್ 21 ಡೇಸ್ ಕೊಟ್ಟಾದ್ಮೇಲೆ ನೀವು ನೆಕ್ಸ್ಟ್ ಎವ್ರಿ ಡೇ ಎಷ್ಟು ನೀವು ವೆಟ್ ವೇಟ್ ಕೊಡ್ತಿರೋ ಆ ವೆಟ್ ವೇಟ್ ನಿಮ್ ಕಣ್ಣು ಕಾಣಿಸಲ್ಲ. ಅದು ಕೂಡ ನ್ಯಾಚುರಲ್ ಆಗಿ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಪೊಲ್ಯೂಟಿಂಗ್ ಎನ್ವೈರನ್ಮೆಂಟ್. ಈಗ ನೀವು ಸಿಮೆಂಟ್ ಅಂತ ಅಲ್ಲಿ ಮತ್ತೆ ಹೊಗೆ ಬರ್ತಾ ಇದೆ. ನೆಕ್ಸ್ಟ್ ನೀವೆಲ್ಲ ವೇಸ್ಟ್ ಎನರ್ಜಿ ಅಂದಾಗ ಹೊಗೆ ಬರ್ತಾ ಇದೆ. ನಮ್ಮಲ್ಲಿ ಕೂಡ ಹೊಗೆ ಬರ್ತಾ ಇದೆ. ಆ ಹೊಗೆಯನ್ನು ಕೂಡ ನಾವು ಮರುಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ಈಗ ವರ್ಲ್ಡ್ ನಂಬರ್ 1 ಅಂತ ನಾವು ಹಾಕೊಳ್ತಾ ಇದ್ದೀವಿ. ಇದು ಈ ದಿನಕ್ಕೆ ಮಾತ್ರ. ನಂಚಿನ ಬೆಸ್ಟ್ ಬಂದಾಗ ಈ ಪ್ಲಾನಿಂಗ್ ಎಲ್ಲ ಮತ್ತೆ ಇರಬೇಕಾಗುತ್ತೆ. ಸೊ ಯುವರ್ ಆಕ್ಷನ್ ಇಸ್ ಮೋರ್. ನಾವು ಹೇಳ್ತಾ ಇದ್ದೀವಿ ಫಸ್ಟ್ ಲೆಸ್ ಸ್ಪೀಚ್ ಮೋರ್ ರೀಚ್ ಅಂತ. ನಮ್ಮ ಮೈಸೂರು ಫೌಂಡೇಶನ್ ಟ್ಯಾಗ್ಲೈನ್ ನೋಡಿದ್ರಲ್ಲ, ಲೆಸ್ ಸ್ಪೀಚ್ ಮೋರ್ ರೀಚ್. ಈಗ ನಮ್ಮ ಹತ್ರ ಒಂದೇ ಒಂದು ಡಿಸ್ಟ್ರಿಕ್ಟ್ ಮಾಡೋದು ಹೆಮ್ಮೆ ಅನ್ಕೊಳ್ತಿಲ್ಲ ನಾವು. ನಮ್ಗೆ ದೊಡ್ಡ ಚಾಲೆಂಜ್ ಆಗಿರುವಂತ ಕರ್ನಾಟಕದಲ್ಲಿ 29 ಜಿಲ್ಲೆ ರೀಚ್ ಆಗೋದಕ್ಕೆ ಯಾರು ಭೇಟಿ ಮಾಡಬೇಕು, ಯಾರು ಮಾತಾಡಬೇಕು ಅಂದ್ರೆ ಎವ್ರಿಬಡಿ ನೋಸ್ ಅಬೌಟ್ ಅಸ್.
nobody is taking action. So ಈ ಆಕ್ಷನ್ ಬೇಕು ಅಂತ ಹೇಳಿದ್ರೆ ಜಾಗ ನಿಮ್ದು, ಎಲೆಕ್ಟ್ರಿಸಿಟಿ ನಿಮ್ದು, ನೀರು ನಿಮ್ದು, ಎವ್ರಿಥಿಂಗ್ ಇಸ್ ಯುವರ್ಸ್. ಅದಕ್ಕೆ ಸ್ವಲ್ಪ ನಮಗೆ ಕ್ಲಿಯರೆನ್ಸ್ ಕೊಟ್ರೆ ನಾವು ಬಂದಾದ್ಮೇಲೆ ರೆವಿನ್ಯೂ ಜನರೇಷನ್ ಖಚಿತವಾಗಿ ಮಾಡ್ಬೋದು. ಇದು ಎರಡು ಮಾತು ಹೇಳ್ಬಿಟ್ಟು ಕ್ವೇರಿಗೆ ಓಕೆ, ನಾನು ನಂಬರ್ ಕೊಟ್ಟಿರ್ತೀನಿ. ಇನ್ ಕೇಸ್ ಎಲ್ಲರಿಗೂ ಒಟ್ಟಿಸ್ತಾ ಇದ್ರೆ ಯು ಕ್ಯಾನ್ ಟೆಕ್ಸ್ಟ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ, ಗೆ ನಾನು ಆ್ಯಡ್ ಮಾಡ್ಕೊಳ್ಳಿ. ದೆನ್ ಥಿಂಗ್ಸ್ ಆರ್ ಕ್ಲಿಯರ್, ಯು ಕ್ಯಾನ್ ಕಾಲ್ ಅಸ್ and we are free at your doorstep. 86606 ವಿನೋದ್ ಕುಮಾರ್ ಸತ್ಯನಾರಾಯಣ್ ಬಿಟ್ಟು ಫುಲ್ ದೊಡ್ಡ ಹೆಸರು ವಿನೋದ್ ಕುಮಾರ್ ಹಾಕೊಳ್ಳಿ. ವಿನೋದ ಫೋನ್ ನಂಬರ್ ರಿಪೀಟ್ ಮಾಡ್ತೀನಿ, ಕನ್ನಡದಲ್ಲಿ ಹೇಳಬೇಕು. 866061909 1909. ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ದಯವಿಟ್ಟು ನೀವು ಯಾರೇ ಫೋನ್ ಮಾಡಿದ್ರು ನಿಮ್ಮ ಪರಿಚಯ ಕೊಟ್ಬಿಟ್ಟು ಒಂದು ಮೆಸೇಜ್ ಹಾಕಿ ಮಾಡಿ, ಬಿಕಾಸ್ ಐ ಡೋಂಟ್ ರಿಸೀವ್ ಅನ್ನೋನ್ ನಂಬರ್. ದಿಸ್ ಇಸ್ ಕಾನ್ಸೆಪ್ಟ್ ಫಾರ್ ಯು. ಏನೋ ಫೋನ್ ಮಾಡಿದ್ರಿ ಅಂತ ನಂಗೆ ಹೆಸರೋದಿಲ್ಲ. ಇನ್ಸ್ಟೆಡ್ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕ್ಬಿಡಿ. ಈಗ ಎಲ್ಲಿಂದ ಯಾವ ವೇಲ್ಗೆ ಅಂತ ಹಾಕಿದ್ರೆ ನಾನು ಸೇವ್ ಮಾಡಿಕೊಡ್ತೀನಿ, ಅವಾಗ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸರ್ ನಮಸ್ತೆ ಸರ್. ಸರ್ ಹೇಳ್ತಾ ಇತ್ತಿಲ್ಲ, ಎಲ್ಲಿ ನಮ್ಗೆ ಲ್ಯಾಂಡ್ ಅವೈಲೇಬಲ್ ಇಲ್ಲ, ಕಂಪ್ನಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೆಲವು ಮುನ್ಸಿಪಾಲಿಟಿ ಕಳೆದ ಅಭಾವ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ನಾವು ರಿಜಿಸ್ಟರ್ ಫಾರೆಸ್ಟ್ ಲ್ಯಾಂಡ್ ಅನ್ನು ನಾವು ತಗೊಂಡ್ವಿ. ಹೌದು, ರಿಜಿಸ್ಟರ್ ಫಾರೆಸ್ಟ್ ಅದರ ಬದಲಾಗಿ ರೆವಿನ್ಯೂ ಲ್ಯಾಂಡ್ ಫಾರೆಸ್ಟ್ ಅವ್ರಿಗೆ ಸಂಪರ್ಕ ಕೊಡ್ಬೋದು. ಹೌದು, ಫಾರೆಸ್ಟ್ ಲ್ಯಾಂಡ್ ಅವ್ರಿಗೆ ರೆವಿನ್ಯೂ ಲ್ಯಾಂಡ್ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಹೇಳ್ತೀರಿ ಅದನ್ನ ನಾವು ಇದನ್ನೇ ಫಿಕ್ಸ್ ಮಾಡಿ ಪ್ರೈವೇಟ್ ಕೋರ್ಟಲ್ಲಿ ತಗೋಬೇಕಾಗುತ್ತೆ ಅಂತ. ಅದು ಹೌದು. ಸೊ ಈ ಪ್ರೋಸೆಸ್ ನಮ್ದು ನಡೀತಾ ಇದೆ ಸರ್. ಹೌದು, ಈಗ ಆ ಪ್ರೋಸೆಸ್ ನಮ್ದು SCP ಲ್ಯಾಂಡ್ಗೆ 4 ಸೈಟ್ಗೆ 4 ಕೊಟ್ಟಿದ್ದೀವಿ. SCP ಲ್ಯಾಂಡ್ಗೆ 4 ನಮಗೆ ಕೊಟ್ಟಿದ್ದಾರೆ. ಅವ್ರ ಬದಲಾಗಿ ರೆವಿನ್ಯೂ ಲ್ಯಾಂಡ್ ಕೂಡ ಫಾರೆಸ್ಟ್ ನಮಗೆ ನಾವು ಕೊಟ್ಟಿದ್ದೀವಿ. ಓಕೆ, ಬಟ್ ಇಟ್ ನಾಟ್ ಪರ್ಮಿಟ್ ಅವ್ರು ಲೀಡ್ 30 years ಆಮೇಲೆ ಮತ್ತೆ ನಾನು ರಿನ್ಯೂವಲ್ ಮಾಡ್ತಾರೆ. ಅವ್ರು ಈಗ ಬಂದಿದೆ. ಹೌದು, ಕರೆಕ್ಟ್, ಪರ್ಫೆಕ್ಟ್. ನೀವು ಮಾಡೋದೆಲ್ಲ ಕರೆಕ್ಟ್ ಆಗಿದೆ ಸರ್. ನನಗೆ ಏನಂತ ಹೇಳಿದ್ರೆ, ಈಗ ನಾನು ಬರ್ತೀನಿ ಸರ್, ಯಾವಾಗ ಸ್ಟಾರ್ಟ್ ಮಾಡೋಣ ಅಂದ್ರೆ ಸರ್ ನೆಕ್ಸ್ಟ್ ವರ್ಷ ಅಂತ ಹೇಳ್ಕೋಬೇಡಿ. ಈಗ ಇನ್ನೊಂದು ಚಾಲೆಂಜ್ ಸರ್, ಹಾವೇರಿ ಸುತ್ತಮುತ್ತ ಸ್ವಲ್ಪ ಈ ಕಡೆ ಬಂದ್ರೆ ಮಂತ್ರಾಲಯ, ಹಾವೇರಿ ತುಂಬಾ ದೂರ ಆಗುತ್ತೆ. ಯಾರನ್ನ ರಾಯಚೂರು ಮಂತ್ರಾಲಯ ಕಡೆ ಇದ್ದಾರ? ಓಕೆ, ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಸೇಮ್ ಅಂಡ್ ವಿ ಆರ್ ಟಾಕಿಂಗ್ ನ್ಯಾಷನಲಿ ಸರ್. ನಾವು ಒಂದೇ ಕರ್ನಾಟಕ ಮಾತಾಡ್ತಿಲ್ಲ, ವಿ ಆರ್ ಟಾಕಿಂಗ್ ನ್ಯಾಷನಲಿ. ಪೀಪಲ್ ಹ್ಯಾವ್ ಆಲ್ರೆಡಿ ಟೇಕನ್ ಇಂಟರ್ನೇ ಮಾಡಿರೋರು ಇದ್ದಾರೆ. ಬಂದ ತಕ್ಷಣ ದಿಸ್ ದೇ ಆರ್ ನಾಟ್ ಗಿವಿಂಗ್ ಮಿ ಲ್ಯಾಂಡ್ ಸರ್, ನಾಟ್ ಐ ಪೇ ಯು ಎನಿಥಿಂಗ್ ಫಾರ್ ದ ಲ್ಯಾಂಡ್. ಸೊ ನಾನು ಬಂದಾಗ ನಮ್ಮ ಜಾಗ ಏನು ಡೆಸಿಗ್ನೇಟೆಡ್ ಜಾಗದಲ್ಲಿ 2 ಸೆಡ್ ಇರ್ತದೆ ಸರ್, 100 ಇರುವಂತದ್ದು 10,000 ಸ್ಕ್ವೇರ್ ಫೀಟ್ 2 ಇರ್ತದೆ. ಏನ್ MRF ಅಂತ ಮಾಡ್ಕೊಂಡಿರೋ ಸರ್, ಆ MRF ಸ್ವಲ್ಪ ಟ್ರೀಟಿಂಗ್ ಇದೆ. ಅದು ಮಾಡ್ತಾನೆ ನಮ್ಗೆ ಸೆಗ್ರಿಗೇಷನ್ ಸ್ಟಾರ್ಟ್ ಆಗ್ತದೆ. ಮತ್ತು ನಿಮ್ಗೆ ಅಲ್ಲಿಂದ ಏನ್ ಸಿಮೆಂಟ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಥವಾ ಬೇರೆ ಕಡೆ ಬೆಂಕಿ ಹಚ್ಚಬೇಕು. 90% ಆಫ್ ಪೀಪಲ್ ಆರ್ ಬರ್ನಿಂಗ್ ಇಟ್. ಆ ಬರ್ನ್ ಮಾಡಿದ್ರೆ ನಾವು ಸ್ಪಾಟ್ ಅಲ್ಲೇ ನಿಮ್ಗೆ ರೆಡಿ ಮಾಡ್ಕೊಟ್ಟು ಅದನ್ನ ವ್ಯಾಲ್ಯೂಡೇಷನ್ ಮಾಡೋದಕ್ಕೆ ಇದು ಟೆಕ್ನಾಲಜಿ ನಾವು ರೆಡಿ ಮಾಡ್ಬೋದು ಸರ್. whatever you are doing is very correct sir, and what we require minimum ಸಿಕ್ಕಾದ್ರೆ 3 ರಿಂದ 4 ಎಕರೆ ನಮಗೆ ಬೇಕಾಗ್ತದೆ. ಯಾಕಂತಂದ್ರೆ ವೆಹಿಕಲ್ ಡಂಪು ಸೆಗ್ರಿಗೇಷನ್ ಎಲ್ಲ ಲೈಕ್ ನಾವು MRF ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ರೆ ಸರ್. ಅದರಲ್ಲಿ ಅದು ಪಕ್ಕದಲ್ಲಿ ಎಷ್ಟು ಜಾಗ ಇದೆ ಸರ್? 4 ಎಕರೆ ಇದೆ. 4 ಎಕರೆ ಎಸ್ಟಾಬ್ಲಿಷ್ಮೆಂಟ್ 1 ಎಕರೆ ಕೊಡಿ MRFಗೆ 1 ಎಕರೆ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಾವು ಇರ್ತೀವಿ ಸರ್, ನಮ್ದು ಅದೇ ತರ ಇರ್ತದೆ. So we can clear up. Any place you have my number, you can take it. Okay, that is clear sir. Any other thing? Other ನೀವು ಚಾಲೆಂಜಿಂಗ್ ಗ್ರೌಂಡ್ ಲೆವೆಲ್ ಚಾಲೆಂಜಿಂಗ್ ವಿಷನ್ ತಗೊಳ್ಬೇಕಂದ್ರೆ ಚಾಲೆಂಜ್ ಅನ್ಸುತ್ತಲ್ಲ, ಆದ್ರೂ ಡಿಸ್ಕಷನ್ ಮಾಡೋಣ ಸರ್. CSR ಫಂಡ್ ಬಗ್ಗೆ ಯಾರನ್ನ ಮಾತಾಡೋದಂದ್ರೆ ಟುಡೇ ಇಸ್ ದ ರೈಟ್ ಟೈಮ್, ಬಿಕಾಸ್ ಆಲ್ ಮಲ್ಟಿನ್ಯಾಷನಲ್ ಕಂಪನೀಸ್ ಜನವರಿಯಿಂದ ಮಾರ್ಚ್ ವರೆಗೂ ಅವರು ಅಪ್ಲಿಕೇಶನ್ ತಗೋತಾ ಇರ್ತಾರೆ. ನಿಮ್ಮ ಕಲೆಕ್ಟರ್ ನಿಮ್ಮ ಕಮಿಷನರ್ ಮುಖಾಂತರ ಸೆಕ್ಷನ್ ಶೆಡ್ಯೂಲ್ 7 ಮೇಲೆ ಯು ಕ್ಯಾನ್ ಆಕ್ಚುಲಿ ರಿಸೀವ್ ಫಂಡ್ through any CSR. So commissioner has all the right to write letter request for CSR and that money would come to you. You will be the signing authority, I will be your vendor. So
ಸರ್ ಈಗ ನಾವು ನಿಮಗೆ ಲ್ಯಾಂಡ್ ಒಂದು ಕೊಡಬೇಕು. ಲ್ಯಾಂಡ್ ಎಷ್ಟು 3 to 4 acres ಲ್ಯಾಂಡ್ ಕೊಡಬೇಕು. ಹೌದು. ನೀವು ಅದು ಲ್ಯಾಂಡ್ ಕೊಟ್ಟಾದ್ಮೇಲೆ ಏನ್ ಪ್ರೊಸೀಜರ್ ಸರ್, ನೀವು ಏನ್ ಮಾಡ್ತೀರಾ? ನಾವು ಸ್ವಲ್ಪ ಕ್ಲಾರಿಟಿ ಬೇಕು. ಕ್ಲಾರಿಟಿ ಬೇಕಾದ್ರೆ ನಾವು ಹೈಯರ್ ಜೊತೆ ಮಾತಾಡ್ಬೋದು. ಸೊ ಏನಾಗಿದೆ ಅಂತಂದ್ರೆ, ಈಗ ಏನು ಇರುತ್ತೆ ಅಂದ್ರೆ ಕರೆಕ್ಟಾಗಿ ಪಿಕ್ಚರ್ ತೋರಿಸಿದ್ರೆ ನಮ್ಮ ಆಫೀಸರ್ಸ್ಗೆ, ನಮ್ಮ ಪೀರಿಯಡ್ಗಾಗಿ ಡಿಸಿಯವರಿಗೆ ನಾವು ವಿಷಯನ ಕನ್ವೆ ಮಾಡೋಕೆ ಈಸಿ ಆಗ್ತದೆ. ಲಾಸ್ಟ್ ಟೈಮು ನಾವು ಅದರದ್ದು ಟ್ರೈನಿಂಗ್ ಬಂದಾಗ, ಇಪಿಆರ್ ಟ್ರೈನಿಂಗ್ ಬಂದಾಗ ಡಿಸ್ಕಷನ್ ಆಗಿದ್ದು ಅವಾಗ ಡಿಸ್ಕಷನ್ ಮಾಡಿದ್ವಿ. ನಮ್ಮ ಡಿಸ್ಟ್ರಿಕ್ಟ್ ನಾವು ವಿಡಿಯೋ ಹತ್ರ ಮಾತಾಡಿದ್ವಿ. ಬಹಳ ಪಾಸಿಟಿವ್ ಆಗಿದ್ದಾರೆ. ನಾವು ಲ್ಯಾಂಡ್ ಯಾವಾಗ ಐಡೆಂಟಿಫೈ ಮಾಡಿ ಕೊಡೋಕೆ ರೆಡಿ ಇದ್ದೀವಿ. ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೀವು ಡೀಟೇಲ್ಸ್ ನಲ್ಲಿ ಹೇಳಿದ್ರೆ, ಸೊ ಏನಂತ ನಾವು ಅವ್ರ ಹತ್ರ ಮಾತಾಡಲಿಕ್ಕೆ ಈಸಿ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಮಾಡ್ತಾರ. ನಮ್ಮ ಆಲ್ರೆಡಿ ಡಿಪಿಆರ್ ರೆಡಿ ಇದೆ, ಸ್ಯಾಂಪಲ್ ಡಿಪಿಆರ್. ಅದು ಆಕ್ಚುಲಿ ಅದು ನೀವು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಯ್ ಅಂತ ಹೇಳಿ ಡಿಪಿಆರ್ ಅಂತ ಹೇಳಿ ಎಲ್ಲರಿಗೂ ಆನ್ ರೈಟಿಂಗ್ ನಿಮಗೆ ಡಿಪಿಆರ್ ತೆಗೆದುಕೊಡ್ತೀವಿ. ಬೇರೆ ಯಾರನ್ನ ಆಲ್ರೆಡಿ ಟೇಕಿಂಗ್ CSR ಫಂಡ್ ಅಪ್ಲೈ ಮಾಡ್ತಾ ಇದಾರೆ. ಅಂದ್ರೆ ಇದರ ನಾನು ಕೆಲವು ನೋಡಿದ್ದೀನಿ, ಬಟ್ ನಾಟ್ ಎವ್ರಿಬಡಿ ಇಸ್ ಆಕ್ಟಿವ್. ನಿಮ್ಮ ಸುತ್ತಮುತ್ತ ಇರೋ ಒಂದು 5-6 ಕಂಪನಿಗಳು CSR ಕೊಡ್ತಿದ್ದಾರೆ. ಯು ಕ್ಯಾನ್ ಆಕ್ಚುಲಿ ಎನ್ಕ್ಯಾಶ್. ಓಕೆ ಸರ್, ಒಂದು ರಿಕ್ವೆಸ್ಟ್ ಸರ್, ನಿಮಗೆ ಸುತ್ತಮುತ್ತ ಒಂದು 4-5 ಕಂಪನಿ ಅಂತ ಹೇಳ್ತಿರಲ್ಲ, ಶುಗರ್ ಫ್ಯಾಕ್ಟ್ರಿ ಇದ್ರೆ ಅವರು CSR ಎಲಿಜಿಬಲ್ ಇದ್ರೆ ನೋಡ್ಕೊಳ್ಳಿ ಸರ್. ಅವರು ಅವ್ರು CSR ಕೊಡಂಗಿದ್ರೆ ಐ ವಿಲ್ ಗಿವ್ ಯು ಆಲ್ ದಿ ಪ್ರೊಸೀಜರಲ್ ಥಿಂಗ್ ಆನ್ ವಾಟ್ಸ್ಆಪ್, ಆರ್ ನನಗೊಂದು ಹಾಯ್ ಕೊಡಿ CSR ಅಂತ ಅವ್ರಿಗೆ CSR ಕೊಡಿ, ನಾನೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಅಪ್ರೋಚ್ ಮಾಡಿ ರಿಕ್ವೆಸ್ಟ್ ಲೆಟರ್ ಅಂಡ್ ದಟ್ ಮನಿ ಇಸ್ ನಾಟ್ ಕಮಿಂಗ್ ಟು ಮೀ ಸರ್. ಇನ್ನೊಂದು ಅದು ಕೊಡಿ, ಅದು ನಂಗೆ ಬರೋದಿಲ್ಲ, ನೀವು ಬರುವಂತದ್ದು. ಅದು ಯುವರ್ ಕಮಿಷನರ್ ಕ್ಯಾನ್ ಬಿ ದ ಕೀ ಪರ್ಸನ್ ಟು ಹ್ಯಾಂಡಲ್ ಆಲ್ ದಿಸ್ ಥಿಂಗ್. ಏನೇನೋ ಕ್ವಶನ್ ಸರ್, ಹೊಟೇಸ್ ಆಗಿದೆಯಾ ಅಥವಾ ಈಗ ಎಂಡ್ ಮಾಡ್ಬೋದಾ? ಎಲ್ಲರೂ ಹೊಟೇಸ್ ಇದೆ. ಥ್ಯಾಂಕ್ ಯು ಫಾರ್ ಯರ್ ಪೇಷನ್ಸ್. ನಮಸ್ಕಾರ. ನಾವು ನಮ್ಮ ಮೈಸೂರು ಫೌಂಡೇಶನ್ ಇದರಿಂದ ಬಂದಿದ್ದೀವಿ. ನಮ್ಮ ಒಂದು ಕೇಸ್ ಸ್ಟಡಿ ನಾವೇನೇನು ಇವಾಗ ವಾಸ್ತವ ಯೋಜನೆಯಿಂದ ನಾವು ಮೈಸೂರು ನಗರ ಪಾಲಿಕೆಯಲ್ಲಿ ಈ ಒಂದು ಪಾಲಿಟೇಷನ್ ಹೇಗೆ ಯಾವ ಥರ ಮಾಡ್ಬೋದು, ಮತ್ತು ಇದರಿಂದ ಯಾವ ಥರ ರೆವಿನ್ಯೂ ಎನ್ಕ್ವೈರಿ ಮಾಡ್ಬೋದು, ಮತ್ತು ಇದನ್ನ ವ್ಯಾಲ್ಯೂನ ಯಾವ ಥರ ನಮ್ಮ ನಗರ ಪಾಲಿಕೆಗೆ ಆದಾಯ ಮೂಲಗಳನ್ನು ತಲುಪೋದು ಅಂತ ಒಂದು ಪ್ರಾಕ್ಟಿಕಲ್ ಆದಂಥ ಒಂದು ಇದನ್ನು ನಾವು ಮಾಡಿದ್ದೀವಿ ಮತ್ತು ಸ್ಟಡೀಸು ಮಾಡ್ತೀವಿ. ಹೀಗಾಗಿ ಒಂದು ನಮ್ಮ ಮೈಸೂರು ಫೌಂಡೇಶನ್ ಒಂದು